ನಮಸ್ಕಾರ ಗೆಳೆಯರಿ, ಇವತ್ತು ನಾವು ಬಂದಿರೋದು ಕಾರವಾರ ಅಣ್ಣ ವೀರಭದ್ರೇಶ್ವರ ಟೆಂಪಲ್ಗೆ. ಇದು ನೋಡಿರಿ, ದೂರದಿಂದ ಹೈವೇದಿಂದ ನಿಂತು ನೋಡಿದ್ರೆ ಇದು ದ್ವಾರಬಾಗಿಲ ಶ್ರೀ ಅಣ್ಣ ವೀರಭದ್ರ ಟೆಂಪಲ್ನ ಗುಡಿಯದು. ಓಕೆ, ಟೆಂಪಲಿಂದು ಇಲ್ಲಿಂದ ಮೇ ಬಿ ಇದು 200 ಮೀಟರ್ಸ್ ಫ್ರಮ್ ಹೈವೇ ಮೀನ್ಸ್ ರೋಡದಿಂದ 200 ಮೀಟರ್ಸ್ ಇದು ಗುಡಿ ಟೆಂಪಲ್ ಇದೆ. ಬೇಸಿಕಲಿ ಇಲ್ಲಿ ಬಹಳಷ್ಟು ಸ್ಪೇಸ್ ಇದೆ. ಮೀನ್ಸ್ ಜಾತ್ರೆ ದಿನ ಇಲ್ಲಿ ಬಹಳಷ್ಟು ಜನ ಬರ್ತಾರೆ, ಅದರ ಸಲುವಾಗಿ ಇಲ್ಲಿ ಬಹಳಷ್ಟು ಸ್ಪೇಸನ್ನು ಇಟ್ಟಿದ್ದಾರೆ. ಓಕೆ, ನಾವು ನೋಡಿರಿ, ಇದು ಥೇರವನ್ನು ಜಾತ್ರೆ ದಿನ ಓಡಿಸ್ತಾರೆ. ಇದು ಎಕ್ಸ್ಟರ್ನಲ್ ವ್ಯೂಸ್ ಆಫ್ ಅಣ್ಣ ವೀರಭದ್ರೇಶ್ವರ ಟೆಂಪಲಿಂದು. ಇದು ದೇವರ ಗುಡಿ. ಓಕೆ, ಸೊ ಇಲ್ಲಿ ಬಹಳಷ್ಟು ಜನರು ಬರ್ತಾರೆ. ಯಾವಾಗ ಇಲ್ಲಿ ಜಾತ್ರೆ ಇರುತ್ತೆಲ್ಲ ಆ ದಿನ ಇಲ್ಲಿ ಬಹಳಷ್ಟು ಜನಗಳು ಬರ್ತಾರೆ. ಓಕೆ, ಇಲ್ಲಿಂದ ನಾವು ಒಳಗೆ ಬಂದೀವಿ. ಇಲ್ಲಿ ಒಳಗೆ ಬಹಳಷ್ಟು ಸ್ಪೇಸ್ ಇದೆ. ಮೀನ್ಸ್ ಯಾರಾದರೂ ಒಂದು ಜಡಿ ತೆಗೆಯೋದನ್ನು ಅಂದರೆ ಯಾರಾದರೂ ದಂಡವತವನ್ನು ಹಾಕದಿತ್ತು ಅಂದರೆ ಇಲ್ಲಿ ಬಂದು ಅವರು ಸ್ನಾನ ಮಾಡಲಿಕ್ಕೆ ಕೂಡ ಸ್ಪೇಸಸ್ ಆಗಿ ಜಾಗ ಇದೆ. ಹಾಗೆ ಮತ್ತು ಇಲ್ಲಿ ಬಹಳಷ್ಟು ಇದು ಸ್ಪೇಸ್ ಇದೆ. ಎಕ್ಸಾಕ್ಟ್ಲಿ ಮೀನ್ಸ್ ಇಫ್ ಯು ವಾಂಟ್ ಟು ಡೂ ಎನಿ ಪ್ರಸಾದ ಮಾಡಬೇಕಂತ ಕೂಡ ಇಲ್ಲಿ ಬಹಳಷ್ಟು ಸ್ಪೇಸ್ ಇದೆ. ಇಲ್ಲಿ ಈ ದೇವಸ್ಥಾನ ವತಿಯಿಂದ ಕೂಡ ಇದು ಅನ್ನದಾನ ಇರುತ್ತೆ, ಮೀನ್ಸ್ ಪ್ರಸಾದ ಇರುತ್ತೆ. ಬಂದ ಭಕ್ತಗಳಿಗೆ ಎಲ್ಲರಿಗೂ ಏನಿರುತ್ತೆ ಪ್ರಸಾದ ಇರುತ್ತೆ. ಇದು ಒಂದು ಗುಡಿ. ಮೋಸ್ಟ್ ಆಫ್ ಇಲ್ಲಿ ಬಹಳಷ್ಟು ನಮ್ಮದು ಸೊಲ್ಲಾಪುರ ಡಿಸ್ಟ್ರಿಕ್ಟಲ್ಲಿ ಕೂಡ ಬಹಳಷ್ಟು ಕುಟುಂಬದ ಫ್ಯಾಮಿಲಿದು ಇದು ಮನೆಯ ದೇವರು. ಇದು ಆ್ಯಕ್ಚುಲಿ ಗುಲ್ಬರ್ಗದಿಂದ 30 ಎಕ್ಸಾಕ್ಟ್ಲಿ ಐ ಡೋಂಟ್ ನೋ, ಬಟ್ ಅಷ್ಟು ಇರ್ಬೋದು. ಯಾಕಂದರೆ ನಾವು ಬರೋಳಿಗೆ ನೋಡ್ಕೊಂಡು ಬಂದಿದ್ದೆ ಈ ಗುಡಿ ಬರಬೇಕಾದ್ರೆ ಕ್ರೂಸರ್ನಲ್ಲಿ. ಥಂಡಿ ಬಹಳ ದೃಷ್ಟಿತ್ತು, ಆದರೂ ಹಾಗೆ ಬಂದಿದ್ದೀವಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು. ಇದು ದೇವರ ಗುಡಿ. ಆ್ಯಕ್ಚುಲಿ ಇದು ಡಿಸೈನ್ ಬಹಳಷ್ಟು ಭಾರಿ ಇದೆ. ಮೇಲ್ಗಡೆಯಿಂದ ಬಹಳ ಕಲರ್ ಕೂಡ ಭಾರಿ ಇದೆ. ಇದು ದೇವರ ಗುಡಿ. ಓಕೆ, ಒಳಗಡೆ ಅಣ್ಣ ವೀರಭದ್ರೇಶ್ವರರು ಇದ್ದಾರೆ. ಇವರು ಅಣ್ಣ ವೀರಭದ್ರೇಶ್ವರರು ದೇವರದ ಇದು ಮೂರ್ತಿ. ಓಕೆ, ಇದು ಹಂಚಿಕೆ ಗಿಡ. ಇದು ಮೇನ್ ಗೇಟ್. ಫ್ರಮ್ ಹಿಯರ್ ಐ ಎಂಟರ್ಡ್. ಓಕೆ, ಇಲ್ಲಿಂದ ನಾನು ಒಳಗಡೆ ಬಂದೆ. ಮುಂದೆ ಸ್ಟೇಟ್ ನೋಡಿದ್ರೆ ಹಾಗೆ ರೋಡ್ ಇರುತ್ತೆ, ಅಲ್ಲಿಂದ ನಾವು ನಡ್ಕೊಂತ ಬರ್ಬೋದು. ಓಕೆ, ಇದು ದೇವರ ಗುಡಿ. ಇಲ್ಲಿ ಮುಂಜಾನೆ ಪೂಜೆ ನಡೀತಾ ಇತ್ತು. ಇದು ಬಸವಪ್ಪನ ಪೂಜೆ ಮಾಡ್ತಾ ಇರೋರು, ಸ್ನಾನ ಮಾಡಿಸ್ತಾ ಇದ್ದವರು ಪೂಜಾರಿ. ಹಿಂದೆ ನೀರಿನಿಂದ ಬಹಳಷ್ಟು ಥಂಡಿ ಇತ್ತು, ಆದರೂ ಕೂಡ ನಾವು ಹಾಗೆ ಬಂದಿದ್ದೀವಿ. ಓಕೆ, ಇದು ದೇವರ ಗುಡಿ. ಅಣ್ಣ ವೀರಭದ್ರೇಶ್ವರ ದೇವರ ಗುಡಿ. ಇದು ಫ್ಯಾಮಿಲಿ ಫೋಟೋ ತಗೋತಾ ಇತ್ತು. ಮತ್ತು ನಾನು ಮಾರ್ನಿಂಗ್ ನಾಳೆಗೆ ಯಾರಾದರೂ ಫೋಟೋ ತಗೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ದು. ದಿಸ್ ಇಸ್ ಹೌ ದ ಟೆಂಪಲ್. ಇವರು ಬಸವನಕ್ಕ ಅವರು ಮುಂದೆ ಬಂದಿದ್ದು, ಅದರ ಮುಂದೆ ಆಫ್ಟರ್ ದಟ್ ಇದು ನಾನು ಯಾವಾಗಲೂ ಮೆಸ್ಕಿನಲ್ಲಿ ಬಂದಿದ್ದೆ, 3ಕ್ಕೆ ಬಂದಿದ್ದೀನಿ. ಆವಾಗ ನಾನು ಬಂದ ಕಿಶನ್ ಆ್ಯಕ್ಚುಲಿ ಡ್ಯೂ ಟು ದಿಸ್ ಲೈಟಿಂಗ್ ಇದು ಭಾರಿ ಕಾಣ್ತಾ ಇತ್ತು ದೇವರ ಗುಡಿ. ಸೊ ಅದ್ರ ಸಲುವಾಗಿ ನಾನು ಬಂದ ಮೇಲೆ ಫಸ್ಟ್ ಮೊದಲೇನು ಮಾಡಿದೆ, ವಿಡಿಯೋ ಮಾಡಿದೆ. ಸೊ ನೋಡಿರಿ, ಇದರೊಳಗೆ ಎಲ್ಲ ಕಡೆ ಲೈಟ್ ಹಚ್ಚಿದ್ದಾರೆ. ಲೈಟಿಂಗ್ಸ್ ಫುಲ್ ಲೈಟಿಂಗ್ಸ್ ಮಾಡಿದ್ದಾರೆ. ಇವರು ಬಸವನಪ್ಪ. ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಯಾಕೆ ದೊಡ್ಡದು ಒಂದು ಚಿಕ್ಕದು ಬಸವನಪ್ಪ ಇದೆ ಅಂತ. ಅಲ್ಲಿ ಇದ್ದು ಇದು ದೇವರ ಗುಡಿ. ಇದು ಆ್ಯಕ್ಚುಲಿ ಮಾರ್ನಿಂಗಿಗೆ ನಾನು ಮೈ ತೊಗೊಂಡಿರಲಿಲ್ಲ, ಅದ್ರ ಸಲುವಾಗಿ ನಾನು ಮುಂದೆ ಗರ್ಭದ ಗುಡಿಯೊಳಗೆ ಹೋಗೋಕ್ಕೆ ಟ್ರೈ ಮಾಡಲಿಲ್ಲ. ಓಕೆ, ಇದು ಓನ್ಲಿ ಔಟ್ಸೈಡ್. ಆ್ಯಂಡ್ ನೈಟಿಗೆ ಇದು ಕೀಲಿ ಹಾಕಿರ್ತಾರೆ. ಫ್ರಮ್ ಹಿಯರ್ ಓನ್ಲಿ ವಿ ನೀಡ್ ಟು ವ್ಯೂ ದಿ ಗಾಡ್. ಇಲ್ಲಿಂದನೇ ನಮಗೆ ನೋಡಬೇಕು. ಸೊ ಇದು ಅಣ್ಣ ವೀರಭದ್ರೇಶ್ವರ ಟೆಂಪಲ್, ಫುಲ್ ಕವರ್ಡ್ ವಿತ್ ಕೀ, ನಂತರ ಲಾಕ್. ಓಕೆ, ನೈಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡೋದು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಕೀ ಹಾಕಿಬಿಟ್ಟಿರ್ತಾರೆ. ಇದು ಅಲ್ಲೇ ನೀಲಂಬಿಕಾ ಟೆಂಪಲ್ ನಜದೀಗಿ ಇದು 60 ಕಂಬದ ಗುಡಿ ಅಂತ. ಇಲ್ಲೊಂದು ಹಿಸ್ಟ್ರಿಕಲ್ ಇದು ಇದೆ. ಇದಕ್ಕೆ ಏನಂತಾರೆ, ವ್ಯಾಲ್ಯೂ ಇದೆ. ಇದರೊಳಗಡೆ ಕಂಬಗಳು ಇದ್ದಾರೆ. ಇದಕ್ಕೆ 60
60 ಕೊಂಬಿನ ಗುಡಿ ಅಂತಾರೆ. ಬಟ್ ಎಕ್ಸಾಕ್ಟ್ಲಿ ನಾವು ಯಾವಾಗಲೂ ಇದಕ್ಕೆ ಕೌಂಟ್ ಮಾಡ್ಲಿಕ್ಕೆ ಹೋಗ್ತೀವಿ, ಹಾಳಾಗ ಒಂದು ಮಿಸ್ಟೇಕ್ ಆಗ್ತಾಯಿದೆ ಅಂತ ಇದು ಹಿಂದಕ್ಕಿಂತ ಹಿಡಿದು ಇದು ಇದೆ. ನಾನು ಟ್ರೈ ಮಾಡಿದೆ ಎಣಿಸ್ಬೇಕಂತ ಹೇಳಿ ಎಷ್ಟು ಕೊಂಬುಗಳು ಅದಾವೆ ಅಂತ ಹೇಳಿ. ಬಟ್ ಫಸ್ಟ್ ಟೈಮಿಗೆ ನಾನು ಮಿಸ್ಟೇಕ್ ಮಾಡಿದೆ. ಅದ್ರ ಸಲುವಾಗಿ ನಾನು ಏನು ಮಾಡಿದೆ, ಹೋಲ್ ಬಿಡಪ್ಪ ಸುಮ್ಮನೆ ಅಂತ ಹೇಳಿ ಬಿಟ್ಟು ಬಿಟ್ಟೆ. ಇಲ್ಲಿ ಮ್ಯಾಲಿಂದ ಸೂರ್ಯನ ಬೆಳಕು ಒಳಗೆ ಬರುತ್ತದೆ. ಓಕೆ, ಇದು ಕಂಬಗಳು. ಇದು ಭಾಳ ಓಲ್ಡ್ ಟೆಂಪಲ್. ಓಕೆ, ಈ ಟೆಂಪಲಿನಲ್ಲಿ ಯಾರು ಇರ್ತಾರೆ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ ಇವರು 3 ದೇವರು ಇರ್ತಾರೆ. ಕ್ರಿಯೇಟರ್, ಸರ್ವೈವರ್ ಆ್ಯಂಡ್ ಡಿಸ್ಟ್ರಾಯರ್ ಗೊತ್ತಲ್ವ. ಅದೇ ಬ್ರಹ್ಮ ಏನು ಮಾಡ್ತಾನೆ, ಕ್ರಿಯೇಟರ್ ಇರ್ತಾನೆ. ಹೀಗೆ ಏನೋ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ನೋ, ಬಟ್ ದಿಸ್ ಈಸ್ ದ ಗಾಡ್ಸ್. ಓಕೆ, ಬ್ರಹ್ಮ, ವಿಷ್ಣು, ಮಹೇಶ. ಬ್ರಹ್ಮ, ವಿಷ್ಣು, ಮಹೇಶ ಇವರು ಬ್ರಹ್ಮ, ವಿಷ್ಣು, ಮಹೇಶ್ವರರು. ಇದು ದೇವರ ಗುಡಿ, 60 ಕೊಂಬದ ದೇವರ ಗುಡಿ. ಇದು ಟೆಂಪಲ್, ನೀಲಾಂಬಿಕಾ ಟೆಂಪಲ್ ಹತ್ತಿರ ಇದು ಇದೆ ಇಲ್ಲೇ. ಸೊ ಇದು ಆಲ್ಸೋ ಒನ್ ಬ್ಯೂಟಿಫುಲ್ ಹಿಸ್ಟ್ರಿಕಲ್ ಟೆಂಪಲ್, ರೈಟ್.